7 ಮಂದಿಯು ಕಂಬ್ಯಾರ ಹಟ್ಟಿಗೆ ಬಂದು ನಮ್ಮ ವೈರೆಯ ಕತೆ ಮುಗಿಯಿತೆಂದು ರಾತ್ರಿಯೆಲ್ಲ ಮಾತನಾಡಿಕೊಳ್ಳಲು ಪ್ರಾರಂಭಿಸಿದ್ದಾರೆ. ಇತ್ತ ಮಾಟಗಾರ ತಮ್ಮಣ್ಣ ಆ ದಿನ ರಾತ್ರಿ ತನ್ನ ಮಂತ್ರಶಕ್ತಿಯಿಂದ ಒಂದು ಬೇತಾಳನನ್ನು ಮಾಡಿ ಹುಲಿಕುಂಟೆಯಿಂದ ಕಳ್ಯಾರಳ್ಳಿಯ ಬಳಿ ಇದ್ದ ಜುಂಜಪ್ಪನ ಹಾವಿನ ಗೂಡಿಗೆ ಬಿಟ್ಟಿದ್ದಾನೆ. ಮಂತ್ರದಿಂದ ನಿರ್ಮಿತವಾದ ಬೇತಾಳ ಆಕಾಶಕ್ಕೂ ಭೂಮಿಗೂ ಚೆಂಡವನ್ನು ಉಗುಳುತ್ತಾ ಜುಂಜಪ್ಪನ ದನಗಳಿರುವ ಹಾವಿನ ಗೂಡಿನ ಕಡೆಗೆ ನುಗ್ಗಿ ಬರುತ್ತಿದೆ. ಈರಜುಂಜಪ್ಪನಿಗೆ ಮಾಟಗಾರ ತಮ್ಮಣ್ಣ ಬಿಟ್ಟಿರುವ ಬೇತಾಳದ ಹರಿವಾಗಿ ಹಾವಿನ ಗೂಡಿನ ಮುಂಭಾಗಕ್ಕೆ ಬಂದು ತನ್ನ ಮಂಡೆಯನ್ನು ಬಿಚ್ಚಿ ಕಣ್ಣುಗಳಲ್ಲಿ ಚೆಂಡ ಕಾರುತ್ತಾ ಬರುವ ಬೇತಾಳನನ್ನು 1 ಮೈಲು ದೂರದ ಅಂತರದಲ್ಲಿಯೇ ದಿಟ್ಟಿಸಿ ನೋಡಿದ. ಜುಂಜಪ್ಪ ಆಸು ಕಳ್ಳಿ, ತುಗ್ಗಲಿ ಕಳ್ಳಿ, ಕರೆ ಕಳ್ಳಿ ಕಡಿದು ಸೌದೆಯನ್ನ ಒಟ್ಟಿದ್ದಾನೆ. ಬಂದ ಬೇತಾಳನನ್ನು ಹಿಡಿದು ರಾಶಿ ಹಾಕಿದ್ದ ಸೌದೆಯ ಮೇಲೆ ಹಾಕಿ ತನ್ನ ಉರಿಗಣ್ಣಿನ ಜ್ವಾಲೆಯಿಂದ ಸುಟ್ಟು ಭಸ್ಮ ಮಾಡಿದ್ದಾನೆ. ಇತ್ತ ಕಂಬ್ಯಾರ ಹಟ್ಟಿಯಲ್ಲಿ 7 ಮಂದಿಯು ಕುಳಿತು ತಮ್ಮಣ್ಣ ಬಿಟ್ಟಿರುವ ಬೇತಾಳದಿಂದ ಈರಜುಂಜಪ್ಪನ 7 ಗೂಡಿನ ದನಗಳು ಸತ್ತು ಹೋಗಿರುತ್ತವೆಂದು ಸಂತೋಷದಿಂದ ಬೆಳಕು ಮೂಡುತ್ತಲೇ ದನಗಳಿದ್ದ ಗೂಡಿಗೆ ಬಂದು ನೋಡಿದರು. ಜುಂಜಪ್ಪನ ದನಗಳು ಸಾಯದಿರುವುದನ್ನು ಕಂಡು ಬೆರಗಾದರು. ಹುಲಿಕುಂಟೆ ತಮ್ಮಣ್ಣ ಎಂತಹ ಬೇತಾಳ ಬಿಟ್ಟಿದ್ದಾನೆ, ಒಂದು ದನವೂ ಸತ್ತಿಲ್ಲವೆಂದು ಮಾತನಾಡಿಕೊಂಡು ಆಕ್ರೋಶದಿಂದ 7 ಮಂದಿ ಕಂಬ್ಯಾರು 7 ಎತ್ತುಗಳ ಮೇಲೆ ಒಂದನ್ನು ಏರಿಕೊಂಡು ಹುಲಿಕುಂಟೆ ಮಾಟಗಾರ ತಮ್ಮಣ್ಣನ ಬಳಿ ಬಂದಿದ್ದಾರೆ. ತಮ್ಮಣ್ಣ, ನೀನು ಬಿಟ್ಟ ಬೇತಾಳದಿಂದ ಒಂದು ದನವೂ ಸತ್ತಿಲ್ಲ, ಸರಿಯಾದ ಬೇತಾಳವನ್ನು ಮಾಡಿ ಬಿಟ್ಟಿಲ್ಲ, ನಿನಗೆ ಮತ್ತಷ್ಟು ವರಹ ಕೊಡುತ್ತೇವೆಂದು ಹೇಳಲು ತಮ್ಮಣ್ಣನು ಈ ಬಾರಿ 3 ಬೇತಾಳಗಳನ್ನು ಮಾಡಿ ಬಿಡುತ್ತೇನೆಂದು ಆ ದಿನ ರಾತ್ರಿ 3 ಬೇತಾಳಗಳನ್ನು ಮಾಡಿ ಹುಲಿಕುಂಟೆಯಿಂದ ಕಳ್ಯಾರ ಹಳ್ಳಿಯ ಸಮೀಪದ ಜುಂಜಪ್ಪನ ಹಾವಿನ ಗೂಡಿಗೆ ಕಳುಹಿಸಿದ. ಬೇತಾಳದ ಹರಿವಾದ ಜುಂಜಪ್ಪನು ತನ್ನ ಉರಿಗಣ್ಣಿನ ಜ್ವಾಲೆಯಿಂದಲೇ ಸುಟ್ಟು ಭಸ್ಮ ಮಾಡಿದ. ಯಥಾ ಪ್ರಕಾರ 7 ಮಂದಿ ಕಂಬ್ಯಾರು ಪುನಃ ಮಾಟಗಾರ ತಮ್ಮಣ್ಣನ ಬಳಿ ಬಂದು, ತಮ್ಮಣ್ಣನವರೇ, ನಿಮ್ಮ ಮಾಟಗಾರಿಕೆಯಿಂದ ಜುಂಜಪ್ಪನ ದನಗಳು ಸಾಯಲಿಲ್ಲ, ನಮ್ಮ ಬಯಕೆ ಈಡೇರುತ್ತಿಲ್ಲವೆಂದು ಓಡಾಡಿದರು. ಮಾಟಗಾರ ತಮ್ಮಣ್ಣನಿಗೂ ಛಲವಾಗಿ ಬಿಟ್ಟಿತು. ಈ ಬಾರಿ ನಾ ಮಾಡುವ ಮಾಟಗಾರಿಕೆಯಿಂದ ಈರಜುಂಜಪ್ಪ ತಪ್ಪಿಸಿಕೊಳ್ಳಲಾರ ಎಂದು ಹೇಳಿ ಈ ಬಾರಿ ಈರಜುಂಜಪ್ಪನ ದನಗಳು ಬಾಯಾರಿಕೆಯಿಂದ ಹುಲಿಕುಂಟೆ ಕೆರೆಗೆ ನೀರು ಕುಡಿಯಲು ಬರುತ್ತವೆ. ಆ ಕೆರೆಗೆ ಮಾಟ ಮಾಡುತ್ತೇನೆ. ಹುಲಿಕುಂಟೆ ಕೆರೆಯ ನೀರೆಲ್ಲ ರಕ್ತಮಯವಾಗಿ ಎಪ್ಪುಗಟ್ಟುವಂತೆ ಮಾಡುತ್ತೇನೆಂದು ತಮ್ಮಣ್ಣ ಮಾಟಗಾರಿಕೆ ಮಾಡಲು ಮುಂದಾದ. ತನ್ನ ತಂತ್ರ ಮಂತ್ರಗಾರಿಕೆಯಿಂದ ಹುಲಿಕುಂಟೆಯ ಕೆರೆಯ ನೀರೆಲ್ಲ ರಕ್ತಮಯವಾಗಿ ಎಪ್ಪುಗಟ್ಟಿ ನಿಂತಿದೆ. 7 ಜನ ಕಂಬ್ಯಾರ ಬಂದರು. ಈ ತಂತ್ರಗಾರಿಕೆಯನ್ನು ನೋಡಿ ಈ ಬಾರಿ ಈರಜುಂಜಪ್ಪನ ದನಗಳು ಸಾಯುವುದರಲ್ಲಿ ಸಂದೇಹವಿಲ್ಲವೆಂದು ತಮ್ಮ ತಮ್ಮ ಮನೆಗೆ ತೆರಳಿದರು. ಮಾರನೆಯ ದಿನ ಹಾವಿನ ಗೂಡಿನಲ್ಲಿ
ತಂಗಿದ್ದ ಮಾರಣ್ಣ ಮೈಲಣ್ಣರೆದ್ದು ಎದ್ದು ತನ್ನ ನೆಚ್ಚಿನ ದನಗಳನ್ನು ಹೆಸರನ್ನು ಹಿಡಿದು ಕರೆಯುತ್ತಿದ್ದಾರೆ. ಚಿಕ್ಕೋಳೆ ಚಿಕ್ಕರಂಬೆ, ಲಾವೆಣದ ಹುಲಿಕರಳಿ, ಬಾನಕ ಕರಿಯೋಳೆ, ಬಲಗುಂಬಿನ ಮಣಕ, ಕಡೆಯಗಲ ತಿರುವೋನೆ, ಕಡಪಾರಿ ಗಿಡ್ಡಣ್ಣ, ಮುಂದರವ ತಿರುವೋನೆ, ಮುಂಗಾರು ಭಟ್ಟಣ್ಣ, ಅಕಮಾರಿ ಚಿಕಮಾರಿ, ತ್ಯಾವಕ್ಕ ದಯಮಾರಿ, ಬರದಲ್ಲೇ ಬರುವಂತ ನಲಗಲ್ಲೇ ನಕ್ಷತ್ರ, ಕೊಂಬೇರ ಕಂಬ್ಯಾರ ಕನ್ನಡಿಯ ಮಕದೋನೆ, ಕಡುಚೆಲುವ ಭಟ್ಟಣ್ಣ, ಆಲೈದು ಸಾಕಿದ ಪರದೇಶಿ ಬಡಬೈಲನನ್ನು 7 ಗೂಡಿನ ದನಗಳನ್ನು ಕರೆದುಕೊಂಡು ಮೇಯಿಸಲು ಕಾಡಿಗೆ ಹೊರಟಿದ್ದಾರೆ. ಮುಂದಲ ದನಗಳಲ್ಲಿ ಮಾರಣ್ಣ, ನಡುಭಾಗದ ದನದಲ್ಲಿ ಮೈಲಣ್ಣ, ಹಿಂಭಾಗದ ದನಗಳಲ್ಲಿ ಈರಜುಂಜಪ್ಪ. ಕಾಡಿಗೆ ಬರ್ತಾ ವನ್ನೇನಹಳ್ಳಿ ಕೊಟ್ಟಿಗೆರೆಯ ಕಾಡಿನಲ್ಲಿ ದನಗಳನ್ನು ಮೇಯಿಸಿಕೊಂಡು ಆಜು ಬಾಜಿನ ಅಲ್ಲಿ ಇರುವ ಹುಲ್ಲನ್ನು ಮೇಯಿಸಿಕೊಂಡು ಮಧ್ಯಾಹ್ನದ ಹೊತ್ತಿಗೆ ಗುಡ್ಡದ ರಂಗಯ್ಯನ ಗುಡಿಯ ಮುಂದೆ ಹುಲಿಕುಂಟೆ ಕೆರೆಗೆ ದನಗಳಿಗೆ ನೀರು ಕುಡಿಸಲು ಬಂದಿದ್ದಾರೆ. ಮುಂದಿನ ದನದಲ್ಲಿ ಬರುತ್ತಿದ್ದ ಮಾರಣ್ಣ ಹುಲಿಕುಂಟೆ ಕೆರೆಯ ನೀರನ್ನು ನೋಡಿ ಭಯ ಬಿದ್ದ. ತಮ್ಮ ಮೈಲಣ್ಣನನ್ನು ಕರೆದು ತೋರಿದ. ನೀರೆಲ್ಲ ರಕ್ತಮಯವಾಗಿ ಎಪ್ಪುಗಟ್ಟಿದೆ. ದನಗಳು ನೀರು ಕುಡಿಯದೆ ಹೋರಾಡುತ್ತಿವೆ. ಈ ವಿಷಯವನ್ನು ಅಣ್ಣನಿಗೆ ತಿಳಿಸೋಣ ನಡಿ ಎಂದು ಇಂದಿನ ದನಗಳ ಜೊತೆಯಲ್ಲಿ ಬರುತ್ತಿದ್ದ ಜುಂಜಪ್ಪನಿಗೆ ಹುಲಿಕುಂಟೆಯ ನೀರೆಲ್ಲ ರಕ್ತಮಯವಾಗಿ ಎಪ್ಪುಗಟ್ಟಿ ನಿಂತಿದೆ, ದನಗಳು ನೀರು ಕುಡಿಯದೆ ಹೋರಾಡುತ್ತಿವೆ ಎಂದು ಹೇಳಿದರು. ತಮ್ಮಂದಿರು ಹೇಳಿದ ಮಾತಿಗೆ ಜುಂಜಪ್ಪ ಕೆರೆಯ ಬಳಿಗೆ ಬಂದು ನೋಡಿದ. ನೀರು ರಕ್ತಮಯವಾಗಿ ಎಪ್ಪುಗಟ್ಟಿ ನಿಂತಿರುವುದನ್ನು ಕಂಡು ಮಾಟಗಾರರ ತಂತ್ರವನ್ನು ಗುರುತಿಸಿದ. ಗೌರಸಂದ್ರದ ಗಯ್ಯಾಳಿ ಮಾರಮ್ಮ, ಗುಂಟೂರು ಕರಿಯಮ್ಮ, ಕಣಿವೆ ಮಾರಮ್ಮ, ವಲಸೆ ಮಾರಕ್ಕ, ಮಾರಸಂದ್ರದ ಕರಿಯಮ್ಮ, ಬೇವಿನಹಳ್ಳಿ ಕರಿಯಮ್ಮ 7 ಜನ ಅಕ್ಕ ತಂಗಿಯರನ್ನು ಜುಂಜಪ್ಪ ಕೈ ಬೀಸಿ ಕರೆದಿದ್ದಾನೆ. 7 ಮಂದಿ ಅಕ್ಕ ತಂಗಿಯರು ಜುಂಜಪ್ಪನ ಕರೆಗೆ ಹೋಗೊಟ್ಟು ಜುಂಜಪ್ಪನ ಮುಂದೆ ನಿಂತು ನಮ್ಮನ್ನು ಕರೆಯಿಸಿದ ಕಾರಣವೇನೆಂದು ಕೇಳಿದರು. ಹುಲಿಕುಂಟೆಯ ನೀರು ರಕ್ತಮಯವಾಗಿ ಎಪ್ಪುಗಟ್ಟಿ ನಿಂತಿದೆ. ಮಾಟಗಾರರ ಕೈಚಳಕದಿಂದ ನೀರು ರಕ್ತ ಕಾರುತ್ತಿದೆ. ನೀವುಗಳು ಕಡಗೋಲಿಗೆ ಹಗ್ಗ ಕಟ್ಟಿ ಕಡೆಯಬೇಕೆಂದು ಕೇಳಿಕೊಂಡನು. ತಕ್ಷಣವೇ ಕಡಗೋಲಿಗೆ ಹಗ್ಗ ಹಾಕಿ 7 ಜನ ಅಕ್ಕ ತಂಗಿಯರು ಮೊಸರು ಕಡದ ರೀತಿಯ ತೆರದಲ್ಲಿ ಕಡದರು. ತಕ್ಷಣ ಈರಜುಂಜಪ್ಪ ನೀರಿಗೆ ಹಿಡಿದು 3 ಬಗಸೆ ನೀರನ್ನು ಕುಡಿದಿದ್ದಾನೆ. ನೀರೆಲ್ಲ ತಿಳಿ ಹಾಲಿನಂತಾಯಿತು. ಆಗ 7 ಗೂಡಿನ ದನಗಳು ಹುಲಿಕುಂಟೆಯ ನೀರನ್ನೆಲ್ಲ ಕುಡಿದು ಬಾಲ ಬೀಸುತ್ತಾ ಜುಂಜಪ್ಪನ ಬಳಿ ನಿಂತವು. ಅಣ್ಣ ತಮ್ಮಂದಿರು ತಮ್ಮ ದನಗಳನ್ನು ಆವಿನ ಗುಡಿಗೆ ಒಡೆದುಕೊಂಡು ಹೋದರು. ಹುಲಿಕುಂಟೆ ಮಾಟಗಾರರ ತಂತ್ರ ಫಲಿಸಲಿಲ್ಲ. ಕಂಬ್ಯಾರಗೊಲ್ಲರಿಗೆ ಜುಂಜಪ್ಪನ ಮೇಲಿನ ದ್ವೇಷ ಜಾಸ್ತಿಯಾಗತೊಡಗಿತು. ಮಾಟಗಾರ ತಮ್ಮಣ್ಣ ನನ್ನ ಮಂತ್ರ ಫಲಿಸಲಿಲ್ಲವೆಂದು ಕಂಬ್ಯಾರಗೊಲ್ಲರ 7 ಮಂದಿ ಅಣ್ಣ ತಮ್ಮಂದಿರನ್ನು ಕರೆದು ಮಂತ್ರ ಬೇತಾಳಕ್ಕೆ
ಜಗ್ಗಲಿಲ್ಲ. ಈ ರಜುಂಜಪ್ಪನ ಸಹವಾಸ ಬಲು ಕಷ್ಟ.